ಲೀಕ್ ಆಗಲ್ಲ, ಚಿಕ್ಕ ಮಕ್ಕಳು ಹಾಕೋ ಡೈಪರ್ ಲೀಕ್ ಆಗಲ್ಲ, NTA ನೀಟ್ ಪೇಪರ್ ಲೀಕ್ ಆಗುತ್ತೆ. ಇದು ಬಿಜೆಪಿ ಅವ್ರ ಯೋಗ್ಯತೆ. ನಮ್ಮ ಕೇಂದ್ರದ ಎಜುಕೇಶನ್ ಮಿನಿಸ್ಟ್ರು ಧರ್ಮೇಂದ್ರ ಪ್ರಧಾನ್ ಅಂತೆ. ಧರ್ಮಕ್ಕೆ ಪ್ರಾಧಾನ್ಯತೆ ಕೊಡದೇ ಇರೋ ವ್ಯಕ್ತಿನ ಇವತ್ತಿಂದ ಅಧರ್ಮೇಂದ್ರ ಪ್ರಾಧಾನ್ಯ ಅಂತ ಕರಿಬೇಕು ನಾವು. ನಾನು ಇವತ್ತಿನ ನನ್ನ ಭಾಷಣವನ್ನ ಇಟಲಿಗೆ ಹೋಗಿ ಮೆಲೋಡಿ ಕೊಟ್ಟ ಕಿಲಾಡಿಗೆ ಅರ್ಪಿಸ್ತಾ ಇದ್ದೀನಿ. ಇಟಲಿಯಲ್ಲಿ ಮೆಲೋಡಿ ಕೊಟ್ಟ ಕಿಲಾಡಿಗೆ ನನ್ನ ಭಾಷಣ ಅರ್ಪಣೆ. ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ. NTA ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ನಮ್ ಪ್ರಕಾರ NTA ಅಂದ್ರೆ ನೆವರ್ ಟ್ರಸ್ಟ್ ಏಜೆನ್ಸಿ, ನ್ಯಾಷನಲ್ ಟಾರ್ಚರಿಂಗ್ ಏಜೆನ್ಸಿ. ಬಿಜೆಪಿ ಅನ್ಪಡ್ಗಳು ಕೇಳ್ತಾ ಇದ್ದೀನಿ, ಬಿಜೆಪಿ ನಾಲಾಯಕಗಳು ಕೇಳ್ತಾ ಇದ್ದೀನಿ. MBBS ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ವಿಜೇಂದ್ರ ಚೋಟಾ ಸಿಗ್ನೇಚರ್ ಹಾಕದಷ್ಟು ಈಸಿ ಅಲ್ಲ. MBBS ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ಚಲವಾದ್ ನಾರಾಯಣ ಸ್ವಾಮಿಯನ್ನ ಬಾಯಿ ಬಡ್ಕೊಂಡಷ್ಟು ಈಸಿ ಅಲ್ಲ. MBBS ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ಯತ್ನಾಳನ್ನ ಕೋತಿ ಬಾಯಿಗೆ ಬಂದಂಗ್ ಮಾತಾಡ್ದಂಗಲ್ಲ. MBBS ಪಾಸ್ ಆಗ್ಬೇಕು ಅಂದ್ರೆ ದಿನಕ್ಕೆ 16 ಗಂಟೆ ಓದಬೇಕು. ಇವ್ರ ಜೀವನ ಪರ್ಯಂತ ಓದ್ದೇ ಇರೋಷ್ಟು ಟೈಮು MBBS ಆಸ್ಪಿರೆಂಟ್ಸ್ ಒಂದು ದಿನಕ್ಕೆ ಓದಬೇಕು. ಇವತ್ತು ನಿಮ್ಗೆಲ್ಲ ಗೊತ್ತಿರ್ಲಿ, ನೀಟ್ ಪೇಪರ್ ಲೀಕ್ ಮಾಡಿದ್ದು ರಾಜಸ್ಥಾನದ ಬಿಜೆಪಿ ಯುವ ಮೋರ್ಚಾದ ಹುಡುಗ ಪೇಪರ್ ಲೀಕ್ ಮಾಡ್ದ. ಪೇಪರ್ ಸೆಟ್ ಮಾಡೋರೆ ಪೇಪರ್ ಲೀಕ್ ಮಾಡಿದ್ರು. ಸರ್, ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಮಾಡ್ತಾರೆ. ಆನರಬಲ್ प्राइम मिनिस्टर मोदी जी, आप मन की बात कर रहे हैं, मेडिकल एस्पिरेंट्स का धड़कन के बात कौन सुनना है? MBBS ಹುಡುಗರ ಕಷ್ಟ ನೋಡೋರ್ ಗತಿನೇ ಇಲ್ಲ. ಆತ ಯಾರೋ ಸಮೋಸ ರೇಟ್ ಕಡಿಮೆ ಮಾಡಿ, ಟೀ ರೇಟ್ ಕಡಿಮೆ ಮಾಡಿ ಅಂತ ಮಾತಾಡೋ ರಾಘವ್ ಚೆಡ್ಡಿ ಇದನ್ನಲ್ಲ, ಒಬ್ಬ ರಾಘವ್ ಚೆಡ್ಡಿ. ಆ ರಾಘವ್ ಚೆಡ್ಡಿ ವಾರದಿಂದ ಬಾಯಿ ಬಿಚ್ತಾನೇ ಇಲ್ಲ. ನಮ್ ತೇಜಸ್ವಿ ಸೂರ್ಯ ಶನಿವಾರದ ಬಗ್ಗೆ ಮಾತಾಡ್ತಾರೆ, ನೀಟ್ ಬಗ್ಗೆ ಮಾತಾಡಲ್ಲ. ಇಂಥ ನಾಲಾಯಕ ಎಂಪಿಗಳನ್ನ ನಾವು ಲೋಕಸಭೆ ಕಳಿಸಿದಕ್ಕೆ ಇವತ್ತು ಅನುಭವಿಸ್ತಾ ಇದೀವಿ. ನಾನು ಕರ್ನಾಟಕದ ಜೆನ್ಸಿಗಳನ್ನ ಕೇಳ್ತಾ ಇದ್ದೀನಿ. ಪೆಟ್ರೋಲ್ ರೇಟ್ ರೈಸ್ ಮಾಡಿದ್ರು, ನೀಟ್ ಪೇಪರ್ ಲೀಕ್ ಮಾಡಿದ್ರು, 100 ಸಲ ಹತ್ತತ್ರ ಪೇಪರ್ ಲೀಕ್ ಆಗಿದೆ. ಜೆನ್ಸಿಗಳು ಯೋಚನೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಮೋದಿ ಅವರು ಹೈಪರ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಇಟಲಿ ಚಾಕ್ಲೇಟೇ ಫೇಮಸ್. ಇಲ್ಲಿಂದ ಪಾರ್ಲೆ ಮೆಲೋಡಿ ತಗೊಂಡೋದ್ರು. ಮೆಲೋಡಿ ಕೊಟ್ಟ ಪ್ರಧಾನಿಗಳು ಅಂತ ಪತ್ರಿಕೆಯಲ್ಲಿ ಬರೀತಾ ಇದ್ದಾರೆ. ಯಾಕೆ ಇಲ್ಲಿಂದ ಚಾಕ್ಲೇಟ್ ತಗೊಂಡೋದ್ರು ನನಗೆ ಖಂಡಿತವಾಗೂ ಗೊತ್ತಿಲ್ಲ. ಎರಡನೇದು, ಎಲೆಕ್ಷನ್ ಆಗೋರ್ಗೂ ಸುಮ್ಮನೆ ಇದ್ರು. ಪೆಟ್ರೋಲ್ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ, ಚಿನ್ನ ತಗೋಬೇಡಿ ಅಂತಾರೆ, ನೀರು ಕಾಯಿಸಬೇಡಿ ಅಂತಾರೆ, ಇನ್ನು ಕೆಲವು ದಿನಕ್ಕೆ ಸ್ನಾನ ಮಾಡಬೇಡಿ ಅಂತಾರೆ, ಬಟ್ಟೆ ಒಗಿಬೇಡಿ ಅಂತಾರೆ. ಯಾಕೆಂದ್ರೆ ನೀರ್ ಎತ್ತಾಕ ಕರೆಂಟ್ ಬೇಕಲ್ಲಣ್ಣ. ಈ ತರ ಮಾತಾಡೋ ನಮ್ಮ ದೇಶದ ಪ್ರಧಾನಿಗಳು, ಧರ್ಮೇಂದ್ರ ಪ್ರಧಾನ್ರಿಗೆ ಹೇಳ್ತಾ ಇದ್ದೀನಿ, ಸರ್ ಒಂದ್ ನೆನ್ಪಿಟ್ಕೊಳ್ಳಿ, ಮೆಡಿಕಲ್ ಎಂಟ್ರೆನ್ಸ್ ಪೇಪರ್ ಬಿಜೆಪಿ ಅವ್ರು ಶಾಮೀಲಾಗಿದ್ದಾರೆ ಅನ್ನೋದಿಕ್ಕೆ ಎಲ್ಲ ಬಿಜೆಪಿ ಕಾರ್ಯಕರ್ತರೆ. ಇವತ್ತು 24 ಲಕ್ಷ ಜನ ಮಕ್ಕಳು ನೀಟ್ ಬರೀತಾ ಇದ್ರೆ. ಸರ್, ನಿಮಗೆ ಗೊತ್ತಿರಲಿ, 180 ಕ್ವಶನ್ ಇರುತ್ತೆ, 90 ಕ್ವಶನ್ ಬಯಾಲಜಿ ಇರುತ್ತೆ, 45 ಫಿಸಿಕ್ಸ್ ಇರುತ್ತೆ, 45 ಕೆಮಿಸ್ಟ್ರಿ ಇರುತ್ತೆ. 3 ಅವರಲ್ಲಿ ಬರಿಬೇಕು. ಕನಿಷ್ಠ 1 ವರ್ಷ ಮೊಬೈಲು, ಸೋಷಿಯಲ್ ಮೀಡಿಯಾ ಎಲ್ಲ ಬಿಟ್ಟು ಓದಬೇಕು. ಮಕ್ಕಳಷ್ಟು ಕಷ್ಟಪಟ್ಟು ಓದಿದ್ರೆ ಪೇಪರ್ ಲೀಕ್. ನೆಟ್ಗೆ ಒಂದು ಪೇಪರ್ನ ಕಂಡಕ್ಟ್, ನಾವು CET ಮಾಡ್ತೀವಿ ಕರ್ನಾಟಕದಲ್ಲಿ, ಪೇಪರ್ ಲೀಕ್ ಆಗಿದ್ಯಾ? ಬೋರ್ಡ್ ಎಕ್ಸಾಮ್ ಮಾಡಿದ್ವಿ, ಬೇರೆ ಬೇರೆ ಸ್ಟೇಟ್ ಅವ್ರು ಮಾಡಿದ್ರು. ಆದ್ರೆ NTA ಅಲ್ಲಿ ಪೇಪರ್ ಸೆಟ್ ಮಾಡಿರೋ ಕೆಮಿಸ್ಟ್ರಿ ಪ್ರೊಫೆಸರೇ ಪೇಪರ್ ಎತ್ಕೊಂಡು ಆಚೆ ಬಂದ್ಬಿಟ್ಟ. ಆ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ಅದರಲ್ಲಿ 4 ಇಂಗ್ಲಿಷ್ ಪದಗಳು ತಪ್ಪಿದೆ. ಧರ್ಮೇಂದ್ರ ಪ್ರಧಾನ್ಗೆ ಇಂಗ್ಲಿಷ್ ಬರಲ್ಲ,
ಓದಕ್ ಬರಲ್ಲ. ಆನರಬಲ್ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಜಿ, ಯು ಆರ್ ಅನ್ಫಿಟ್ ಟು ಬಿ ಎಜುಕೇಶನ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ಯು ಆರ್ ಅನ್ಫಿಟ್, ಯು ಆರ್ ಅನ್ಫಿಟ್. ಅಲ್ಲ ರೀ, ಮೊದ್ಲೆಲ್ಲ 2014 ಅಲ್ಲಿ ಮೋದಿ ಅವ್ರು ಬಂದ್ರೆ ಟಿವಿಗಳಲ್ಲೆಲ್ಲ ತೋರ್ಸೋರು. ಇವಾಗ ಮೋದಿ ಅವ್ರು ಬಂದ್ರೆ ಬಂದಿದ್ಯಾವಾಗ ಹೋಗಿದ್ಯಾವಾಗ ಟಿವಿ ಅವ್ರು ಕೂಡ ಆಸಕ್ತಿ ಹೊರಟೋಗಿದೆ ಅವ್ರ ಮೇಲೆ. ಮತ್ತೆ ಮೋದಿ ಮೋದಿ ಅಂತ ಕೂಗೋರ್ ಗತಿ ಇಲ್ಲ, ಪೇಮೆಂಟ್ ಕೊಟ್ಟು ಕರ್ಸ್ಕೊಂತ ಇದಾರಂತೆ. ಇಲ್ಲಿ ನೋಡಿದ್ರೆ ಆ ವಿಜೇಂದ್ರ ಅವ್ರಿಗೆ ಮಾತಾಡೋ ಯೋಗ್ಯತೆ ಇದೆಯಾ ಇಲ್ವಾ? ಆ ಛಲವಾದಿ ಅವ್ರಿಗೆ ಮಾತಾಡೋ ಯೋಗ್ಯತೆ ಇಲ್ಲ. ನಮ್ ಖರ್ಗೆ ಸಾಹೇಬ್ರ ಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಲಾಸ್ಟ್ 30 years ಇಂದ ಖರ್ಗೆ ಸಾಹೇಬ್ರು ಬಕೆಟ್ ಹಿಡಿದು ಮೇಲೆ ಬಂದಿರೋ ಛಲವಾದಿ ಕೇಳ್ತಾ ಇದ್ದೀನಿ, ನಿಮ್ ಬಾಯಿಗೆ ಏನಾಗಿದೆ? ಯಾಕೆ ಮೆಡಿಕಲ್ ಆಸ್ಪಿರೆಂಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಅಲ್ವಾ? ಅಶೋಕಣ್ಣ, ನಿನ್ನ ಈ ಕರ್ನಾಟಕದಲ್ಲಿ ಅಷ್ಟು ಸಖತ್ತಾಗಿ ಇಂಗ್ಲಿಷ್ ಮಾಡೋರು ಯಾರಾದ್ರೂ ಇದ್ರೆ ಮಾತಾಡೋರು, ಅದ್ ನಮ್ಮ ಅಶೋಕಣ್ಣ. ಅಶೋಕಣ್ಣ, ನಿನ್ ಇಂಗ್ಲಿಷ್ ಅಲ್ಲಿ ಮೋದಿ ಅವ್ರಿಗೊಂದು ರಿಕ್ವೆಸ್ಟ್ ಮಾಡೋಣ ಪ್ಲೀಸ್. ಇನ್ನ ವಿಜೇಂದ್ರ ಅವ್ರು ಇದ್ದಾರೆ, ಆ ಸುನೀಲ್ ಕುಮಾರ್ ಅವ್ರು ಇದ್ದಾರೆ. ಸುನೀಲ್ ಅಣ್ಣ, ನಿಮ್ ಉಡುಪಿ ಭಾಗದಲ್ಲಿ 1000 ಮಕ್ಕಳು ಸೆಲೆಕ್ಟ್ ಆಗ್ತಾರೆ ನೀಟಲ್ಲಿ, ಯಾಕಣ್ಣ ಸೈಲೆಂಟ್ ಆಗಿದ್ಯಾ? ಸೋಮಣ್ಣ ಸಾಹೇಬ್ರೆ, ನೀವು ಬರೀ ರೈಲ್ ಬಿಟ್ಕೊಂಡೇ ಇದ್ದೀರಾ, ರೈಲು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಬದುಕು ಜೊತೆ ಆಟ ಆಡ್ಬೇಡಿ. ಮೈ ಫೈನಲ್ ಕ್ವಶನ್ ಟು ದ ಆನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ, Narendra Modi ji, please you should take moral and ethical responsibility. Please throw out of Dharmendra Pradhan from your cabinet. ಇಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಜನಿವಾರದ ಬಗ್ಗೆ ಮಾತಾಡೋ ನಿಮಗೆ 25 ಲಕ್ಷ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ವಾ? ಪ್ರಹ್ಲಾದ್ ಜೋಶಿ ಅವರೇ, ಯೋಗ್ಯತೆ ಇಲ್ವಾ? ಮಕ್ಕಳ ಭವಿಷ್ಯ ನಿಮಗ್ ಬೇಡವಾ? ನಿಮ್ಮ ಮೊಮ್ಮಕ್ಕಳ ಜೊತೆ ಅಷ್ಟು ಪ್ರೀತಿಯಿಂದ ಆಟ ಆಡ್ಕೊಂತೀರಾ? 25 ಲಕ್ಷ ಮಕ್ಕಳು ಅವ್ರ ಅಪ್ಪ ಅಮ್ಮಗ್ ಮಕ್ಕಳು ತಾನೆ ಅಂತ ಹೇಳ್ತಾ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಮೋದಿ ಸರ್ಕಾರನ ಕಿತ್ತೊಸದ್ರೇನೆ ಜನ್ಸಿಗಳಿಗೆ ಜಸ್ಟಿಸ್ ಸಿಗೋದು. ಮೋದಿ ಸರ್ಕಾರನ ತೆಗೆದು ಹಾಕಿದ್ರೇನೆ ಜನ್ಸಿಗಳಿಗೆ ಜಸ್ಟಿಸ್ ಸಿಗೋದು. 2029ಗೆ ರಾಹುಲ್ ಗಾಂಧಿ PM ಆದ್ರೇನೆ ಜನ್ಸಿಗಳಿಗೆ ಜಸ್ಟಿಸ್ ಸಿಗೋದು. ರಾಹುಲ್ ಗಾಂಧಿಗೆ, ರಾಹುಲ್ ಗಾಂಧಿಗೆ, ರಾಹುಲ್ ಗಾಂಧಿಗೆ, ರಾಹುಲ್ ಫಾರ್ PM 2029. ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.